ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾಕಂದ್ರೆ ಒಂದು ಸ್ವಲ್ಪ ಅಲ್ಲಿ ನೋವಿದೆ, ಹಿಂಗಾಗಿ ಹೆಂಗೆ ಮಾತಾಡ್ತೀನೋ ಏನೋ ಗೊತ್ತಿಲ್ಲ. ನಿನ್ನೆ ವಿಡಿಯೋದಾಗ ಅವ್ವ ಹೇಳಿದ್ಲು ಊರಿಗೆ ಹೋಗ್ಬಾರ್ದು ಮಂಗಳವಾರ ಹೆಣ್ಮಕ್ಳು ಇರೋವ ಅಂತ ಹೇಳಕತ್ತಾಳ. ನಾನು ಎಲ್ಲ ಆರಾಮಿದ್ದೆ ಸ್ನೇಹಿತರೆ. ಇವಾಗ ಊರಿಗೆ ಹೋಗ್ಬೇಕಂತ ತಯಾರಾಗೀನಿ. ಎಲ್ಲ ಊಟನಾಗೈತೆ, ಜಳಕನಾಗೈತೆ. ಊರಿಗೆ ಹೋಗ್ಬೇಕಂತ ತಯಾರಾಗೋಣ. ಹಲ್ಲು ನೋವು ಚಲೋ ಆಯಿತು, ಏನೋ ಗೊತ್ತಿಲ್ಲ. ಅವ್ವ ಹೇಳೋಕ್ಕಾಯ್ತು ಹೆಂಗಾಯ್ತು ಸ್ನೇಹಿತರೆ ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ಹಿಂಗೆ ಹಲ್ಲು ನೋವು ಬಂತಾರೆ ಅವ್ರಿಗೂ ಆಟ ಆಡ್ಕೋತ ಸ್ವಲ್ಪ ಕುಂತಿದ್ದೆ. ಒಂದು ಸ್ವಲ್ಪ ತಂಬಾಕು ಹಿಡಿದು ಮಲ್ಕೊಂಡೆ. ಏನಾದರೂ ಕಮ್ಮಿ ಆಗಲಿಲ್ಲ ಸ್ನೇಹಿತರೆ. ಹೋದ್ರಾತು ಬಸ್ ಬರ್ತೆ ಅಂತ ಕುಂತಿದ್ದೆ. ಆಟ ಆಡಕತ್ತಿದ್ರು ಇವರು ಕೂಡ, ನಾನು ಆಡಕತ್ತೆ. ಅವ್ರು ಕೂಡ ಹಂಗೆ ವಿಡಿಯೋ ಚಾಲೂ ಮಾಡಿದೆ. ವಿಡಿಯೋ ಚಾಲೂ ಮಾಡಿದೆ. ಅವ್ರು ಹೆಂಗೆ ಆಟ ಆಡ್ತಾರೆ ಹೆಂಗಿಲ್ಲ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಸರಿ ಬೆಸ ಆಟ ಆಡಕತ್ತೀವಿ. ನಮ್ಮ ಬಿಂದು ನೋಡಿ, ಬಿಂದು ಸರಿ ಭಾಳ ಬರೀಕಿ. ಗುಂಡ ಆಡೋದು ಬೇಡ ಸುಮ್ಮ ಕುಂದ್ರು ಬರೀ ಅಂತೇಳಿ ಗುಂಡ ಇಟ್ಕೊಂಡು ಕುಂತ್ಲು. ಇಲ್ಲಮ್ಮ ಆಡೋಣ ಬಾ ಅಂತ ನಾನು ಅಂದೆ. ಅಕ್ಕಿ ಜುಕ್ಕಲ್ಲಿ ಆಡಕ್ಕೆ ಹೋದ್ಲು. ಇವ ಈ ಕಡೆ ಕುಂತ ಮೂರು ನೆನಪಾಯಿ ನೀ ನೀ ಆಕಿ ಎಷ್ಟು ಹಿಡ್ಕೊಳ್ತಾ ಹೇಳು. ಅಡುಗೆ ಮಾಡೋದು ಬಿಟ್ರೇನಾ ಚಿನ್ನಕ್ಕ? ಅಡುಗೆ ಮಾಡು ಉಂಡು ಊರ್ಗಳು. ಅಪ್ಪಾಜಿ ಶ್ರಾವಣ ಊರ್ಗೋನೆ ಬೇಡ. ಮಕ್ಕಳು ಆಟ ನೋಡಕ ಚಂದಲ್ಲ ಅಮ್ಮ ಊರ್ಗೋಲ. ಅಪ್ಪು ಹೋಗೋದ ನಮ್ಮ ನಾವು ಓದ್ತೀನವ. ಅಲ್ಲಿ ನಾವು ಹೊಡ್ಯಾಕತ್ತಮ್ಮ. ಅಲ್ಲಿ ಹೋಗಿ ಏನು ಮಾಡ್ಬೇಕಮ್ಮ? ಹೌದನ್ನು ಅಮ್ಮ ಅಡುಗೆ ಮಾಡ್ಕೊಡ ಉಂಡು ಹೋಗ್ಬಿಡ್ತೀವಿ ನಾವು. ಬಟ್ಟೆ ಹೋಗಿದಾವ ಇವ ಏನು ಮೂಕ. ಅಪ್ಪು ಜೋಕಾಲಿ ಆಡೋಗು ಚಿನ್ನೆ. ಸರಿ ಅಪ್ಪು ಆಡ್ತಾರ. ಸರಿ ಹತ್ರ ಸಂದಿನಿ. ಚಿನ್ನಿ ನೀವು ಫ್ರೆಂಡ್. ಅವ್ರಿಬ್ರು ಅವ್ರಿಬ್ರು ಅದಾರ, ಬಾರಿ ಅದಾರ ನೋಡೋರು. ಇವ್ರಿಬ್ರು ಕರ್ಕೊಂಡು ಆಡದೇ ಇಲ್ಲ ಅವರು. ಅವ್ರು ಜೋಳಿಗೆ ಮಾಡು. ಅಪ್ಪ ಜೋಳಿಗೆ ಮಾಡ್ತಾನೆ, ಆಟ ಆಡ ಅಪ್ಪು. ಮೂಕು ಏ ಅಪ್ಪು ನೀ ಯಾತಾಗು ಯಾಕೆ ಬರ್ಲಲ್ಲ? ಜೋಳಿಗೆ ಮಾಡಿದ ಕಳ್ಯಾಕಾಗೈತಿಲ್ಲ ನೀನು. ಅದು ಬಾ ಹನ್ನೊಂದು ಹಾಕಿ ಬಸ್ ಬರ್ತೀವಿ. 11:30 ಬರ್ತೀವಿ. ಗುಂಡ ಎಲ್ಲಿ ತಂದನ? ಗುಂಡ ಕೊಡಿಸ್ಬಾರ್ದಿಲ್ಲ. ಗುಂಡ ಆಡ್ಬಾರ್ದಂತ ಇವ್ರು ಮುತ್ತೆ ಕೊಟ್ರಪ್ಪ. ಮುತ್ತೆ ಗುಂಡ ಆಡಿದ ಮಸ್ತ್ ಬಡಿದ. ಇವ ಆಡಲ್ಲ ಹುಡ್ರು ಕೂಡ. ಇವ ಎಲ್ಲಿ ಆಡಲ್ಲ, ಒಬ್ಬನೇ ತಾನೇ ಆಡ್ತಾನ. ಇವ ಫೋನ್ ಆತು ತಾನಾತು ತನ್ನ ಮನಿ ಆತು. ಅಪ್ಪಾಜಿ ಹಾಯ್ ಮಾಡು. ಅಪ್ಪಾಜಿ ಹಾಯ್ ಮೇಡ. ಹಾಯ್ ಅಪ್ಪ ನಮ್ಮ ಊರಿಗೆ ಬರ್ತಿ? ಏ ಬಾರೋ ನಾವು ಓಲೆ ಬೇಡ ಊರಿಗೆ. ಅಪ್ಪು ನಾವು ಊರಿಗೆ ಓಲೆ ಬೇಡ. ಬಟ್ಟೆ ಯಾರು ಮಾಡ್ತಾರೋ ರಜ? ಇವ ಯಾರಿವ ಇಲ್ಲಿ ಕುಂತನ್ನ? ಅಪ್ಪು ಇಲ್ಲಿ ಕುಂತಲ್ಲ ಯಾರಿವ? ಅಣ್ಣನು ಅಪ್ಪಾಜಿ ಬಾ ಆಡೋಣ ಬಾ. ಮುಕ್ಕು ಹೋದ್ರ ಅಣ್ಣನ ಗೋಂಟ್ ನೋಡು. ಬರೇ ಇಬ್ಬರು ತಕ್ಕತಾರ. ಅವ್ರೊಳಗೆ ಅವಾಗ ಆಡಕತ್ತಾರ. ಅವ್ರೊಳಗೆ ಆಡಕತ್ತಾರ. ಬಿಸಿಲು ಭಾಳ ಹೋಯವಾಗ. ಅಮ್ಮಿ ಏ ಅಮ್ಮ ಹೋಗಂಬರ್ರಿ. ಬಟ್ಟೆ ಹಾಕತ್ತಾರ ನೋಡಿ ಬಸ್ ಅಕ್ಕ ವೈನಿ ಬಟ್ಟೆ
ಬಾ ಅಪ್ಪಾಜಿ. ನೋಡಿ ಸ್ನೇಹಿತರೆ, ಊರಿಗೆ ಬಂದೆ. ಮಂಗಳವಾರ ಅಂತಂದವ, ಬ್ಯಾಡ ಅಂದ್ಲು, ಆದರೂ ಬಂದೆ. ಹೊಳ್ಳು ಸಿಕ್ಕಾಪಟ್ಟೆ ಹೊಡ್ಯಾಕತ್ತು ಊರಿಗೆ ಬರೋಣನೆ. ಬಂದಗಣೆ ಪ್ಯಾನ್ ಹಾಕೊಂಡು ಮುಕ್ಕೊಂಡೇಕಿ. ಇವಾಗ ಎದ್ದು ಕುಂತೀನಿ. ಟೈಮು 5 ಗಂಟೆ ಬಂದೈತೆ. ಇವಾಗ ಲಾಸ್ಟ್ ಬಸ್ಸಲ್ಲಿ ಹೋಗುತ್ತಾ ಊರಿಗೆ ಹೋದ್ರತ್ತಂತೆ. ಹಿಂಗೆ ಅಂತೀವಿ ನೋಡಿ. ಶ್ರಾವಣ ಗುಡಿಯಾಗದನ. ಶ್ರಾವಣಿ ನೋಡಿ ಹಲ್ಲು ಭಾಳ ಕರಾಗಾಗ್ಬಿಟ್ಟೈತೆ, ಬಿಟ್ಟೈತ್ರಿ. ನಾಳೆಗಾರ ಹೋಗಿ ಕಿತ್ಕೊಂಬಂದ್ಬಿಡ್ತೀವಿ ಸ್ನೇಹಿತರೆ. ಇದು ಹಲ್ಲು ಅಂತ ಕೂತ್ರೆ ಯಾರು ಕೇರಾಗಲ್ಲ. ಮಕ್ಳಿಗೆ ಊಟ ಇಲ್ಲ. ಬೆಳಗ್ಗೆನೇ ಬಂದೀನಿ. ಏನೋ ಮಾಡ್ಬೇಕಂದ್ರೆ ಆಗಲ್ಲ. ಶ್ರಾವಣ ಗುಡಿಯಾಗ ಆಡಕ್ಕೂ ಏನೋ ಶ್ರಾವಣಿ ಒಬ್ಬೇಕು ನಿಂತಾಳೆ. ಕೌಸು ಸಾಮಾನು ಎತ್ತಿಡೋ ಹಿಂದಿಂದ ಬಟ್ಟೆ ತಗೋ ಅಂತ ಹೇಳಿದೆ ಆಕೆಗೆ. ಏನು ಮಾಡ್ತಾವೆ ಏನಿಲ್ಲ. ಎಷ್ಟು ಅದ್ದುಗಳು ಬಿಟ್ಟವು ಫುಲ್ಲು. ಮಾತಾಡೋಕೆ ಬಾಯಿ ತೆರೆಯೋಕೆ ಆಗ್ತಿಲ್ಲ ಸ್ನೇಹಿತರೆ. ನಾನು ಎಲ್ಲ ಮಾತಾಡ್ಬೇಕಪ್ಪ ವಿಡಿಯೋದಾಗ ಒಂದಿಟ್ಟು ಅಂತಂದೆ. ಬಾಯಿ ತೆರೆಯೋಕ್ಕೆ ಆಗಲಿಲ್ಲ. ಹಿಂಗಾಗಿ ಏನು ಮಾತಾಡಲೇ ಇಲ್ಲ. ನೋಡ್ತಿರ್ಬೇಕು. ಇಲ್ಲಿ ತಂಬಾಕು ಇಟ್ಕೊಂಡೀನಿ. ಹಲ್ಲು ಹೊಡಿ ಎಲೆ ಅಂತಂದ್ರೆ ಎಲೆ ಇಟ್ಕೊಂಡ್ಯಾ. ತಂಬಾಕು 3 ಸಲ ತಂಬಾಕು ಹಿಡಿದು ಸ್ನೇಹಿತರೆ. 12ಕ್ಕೆ ಬಂದೀನಿ. ಟೈಮ್ 5 ಗಂಟೆ ಆಗೈತೆ. 5 ಗಂಟೆ ಮತ್ತು ತಂಬಾಕು ಹಿಡಿದ್ಯಾ, ಹಲ್ಲು ಹೊಡಿ ಎಲೆ ಇಟ್ಕೊಂಡ್ಯಾ, ಇಕ್ಸ್ ಹಚ್ಕೊಂಡ್ಯಾ. ಹಲ್ಲು ಹೊಡಿದಕ್ಕೆ ಸಾಕಾಗಿ ಸುಟ್ಕೊಂಬಂದು ಸ್ನೇಹಿತರೆ. ಎಲ್ಲ ಇದೆಲ್ಲ ಹೆಂಗೆ ಇಟ್ಟು ನೋಡಿ. ಏನು ಮಾಡಿಲ್ಲ. ಶ್ರಾವಣಿನ ಬ್ಯಾಗ್ ತಂದು ಹಂಗೆ ಇಟ್ಟಾಳ. ನೋಡ್ತಿರ್ಬೇಕು. ಹಿಂದೆ ಬಟ್ಟೆ ತಗೋ ಅಂತಂದೆ. ಬಟ್ಟೆ ತಗೊಳಕತ್ತ ನೋಡಕತ್ತಿ. ಬನ್ನಿ ಸ್ನೇಹಿತರೆ. ಮನೆ ಬಟ್ಟೆ ಹಾಕಿದ್ದೆ ಸೋಮವಾರ ದಿನ. ಇವತ್ತು ಮಂಗಳವಾರ ಬಂದೀನಿ. ನೋಡಿ ಆಕಿನೂ ಬಟ್ಟೆ ತಗೊಳಕತ್ತ. ಉಸು ಬಟ್ಟೆ ತಗೋ ಒಳಗೆ ಇಡವ ಹೋಗೋಣ ಅಂತಂದೆ. ಆಕಿಗೂ ಬೇಜಾರಾಗೈತಿಲ್ಲ. ಹುಡ್ರು ಕೂಡ ಆಡ್ತಿದ್ಲು. ಬಂದ್ಲಲ್ಲ, ಬೇಜಾರಾಗ್ಬಿಟ್ಟೈತಿ. ಅದಕ್ಕೆ ನೋಡಿ ಸ್ನೇಹಿತರೆ, ಮಕ್ಕಳು ಕೂಡ ಆಡಕತ್ತು ಅಂದ್ರೆ ಮತ್ತು ಇಲ್ಲಿ ಯಾರೂ ಇಲ್ಲ. ಶ್ರಾವಣ ಬಿಸಿಲು ಭಾಳ ಐತಿ. ಇಷ್ಟು 5 ಗಂಟೆ ಹಾಕೊಂಡ್ರೆ ಬಿಸಿಲು ಐತೆ. ನಳ ತೀಕಿಟ್ಟಿನಿ. ಶಾವಿಗೆ ಹಾಕ್ಬೇಕಂತೇಳಿ ಹಾಕೋದಲ್ಲ. ಅವರಿಗೆ ಒಂದಿಷ್ಟು ತಿನ್ನಕ್ಕೆ ತೊಗೊಂಡಿದ್ದೆ. ಅದನ್ನೇ ತಿಂದಾರ. ಈಗ ಸಾಂಬಾರು ಹಂಗೆ ಇಟ್ಟು ದೋಸೆ ತೊಗೊಂಡಿದ್ದೆ. ಆಕಿಗೊಂದು ದೋಸೆ ತಂದೆ ತಿಂದಾರ. ನಾನು ಮುಕ್ಕೊಂದಿನಿ. ಹಂಗೆ ಏನೋ ಸಾಂಬಾರು ಹಂಗೆ ಉಳ್ಸಾರ. ಬಟ್ಟೆ ತಗೊಂಡು ಎಲ್ಲ ನೋಡಿ ಉಸಿರು ಹಾಕಿದ್ರಿಲ್ಲ ಸ್ನೇಹಿತರೆ. ಹೋದ್ರಾತು. ನೀರಿ ಮ್ಯಾಗ ಅದು ಮುಚ್ಚಿ ಓದ್ತೀನಿ. ನಾಳೆಗೆ ಹೋಗಿ ಅಲ್ಲಿ ಕಿಸ್ಕೊಂಡ್ಬರ್ತೀನಿ. ಇನ್ನೀ ಕದ ಹಾಕೋ ಶ್ರಾವಣಿಯಿಂದ ಕದ ಹಾಕಕತ್ತಾಳ. ದೇವ್ರ ಮುಂದೆ ದೀಪ ಹಚ್ಚ. ಶ್ರಾವಣಿನೇ ಮಂಗಳವಾರ ಐತೆ ಅಂತೇಳಿ ನಾನು ಏನೂ ಮಾಡಿಲ್ಲ. ಇಲ್ಲೆಲ್ಲ ನೋಡಿ ಸ್ನೇಹಿತರೆ, ಎಲ್ಲ ಏನೋ ಸುಟ್ಕೋಬೇಕಂದ್ರು ಈ ಥರ ಹಳ್ಳಿ ಸುತ್ತಿ ಒಳ್ಳೆನಾಗೆದ್ದಿ. ಅದಕ್ಕೆ ಸುಟ್ಕೊಂಡೆ. ಏನು ಮಾಡಿದ್ರು ಕಮ್ಮಿ ಅಲ್ಲ. ಸುಟ್ಕೊಂಡ್ಯಾ, ಇಕ್ಸ್ ಹಚ್ಕೊಂಡ್ಯಾ, 3 ಸಲ ತಂಬಾಕು ಹಿಡಿದ್ಯಾ, 3 ಸಲ ಸುಟ್ಟ್ಯಾ, ಮತ್ತು 2-3 ಸಲ ಇಕ್ಸ್ ಹಚ್ಚಿದ್ಯಾ. ಎಲ್ಲ ಮಾಡಿದೆ ಸ್ನೇಹಿತರೆ. ಕಮ್ಮಿ ಅಲ್ಲ. ಸೊಟ್ಟು ಹೊಡ್ಯಾಕತ್ತು ಬಿಟ್ಟೈತಿ. ಒಂದು ಮಂಗಳವಾರ ಹೋಗ್ಬೇಡ ಅಂದು ಬಂದೆ. ಎದಕ್ಕಿಲ್ಲ. ಮತ್ತು ಒಳ್ಳೆ ಊರಿಗೆ ತಯಾರಾಗಿ ನೋಡಿ. ನಾಳೆಗೆ ಹೋಗಿ ಕಿತ್ಕೊಂಬಂದ್ಬಿಡ್ತೀನಿ. ಬಾಲ್ಕೋಟಿಗೆ ಬರೀ ಇಳಿದಾಗೈತೆ ಸ್ನೇಹಿತರೆ. ಅದು ವಿಡಿಯೋ ಇದ್ರಾಗೆ ಬರ್ತು ನೋಡಿ. 2 ಮಿಕ್ಸ್ ಆಗಿ ಇದು ವಿಡಿಯೋ ಬಾಲ್ಕೋಟಿಗೆ ಹೋಗಿ ಕಿತ್ಕೊಂಬರೋ ವಿಡಿಯೋ 2 ಮಿಕ್ಸ್ ಮಾಡಿ ಹಾಕ್ತೀವಿ ಸ್ನೇಹಿತರೆ. ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಶ್ರಾವಣಕ್ಕೆ ಉಸಿ ಎತ್ತೆರಡು ಮನೆ ತುಂಬ ಇದು ಆಗ್ತಾವ ಅಂತಂದೆ. ಆಕೆ ಎತ್ತಿಡಕತ್ತಿಲ್ಲ. ನಾನು ಇಕ್ಸಿನ ಡಬ್ಬಿ ಎಲ್ಲ ಒಂದಿಷ್ಟು ಎತ್ತಿಟ್ಟು ಒಂದು ಸೀರೆ ತೊಗೊಂಡು ನಾಳೆ ಬಾಲ್ಕೋಟಿಗೆ ಹೋದ್ರೆ ಒಂದು ಸೀರೆ ಉಟ್ಕೊಂಡು ಹೋದ್ರಾತು ಅಂತೆ. ಒಂದು ಸೀರೆ ತೊಗೊಂಡು ಸ್ನೇಹಿತರೆ. ಆಕೆ ಒಂದು ಸ್ಟ್ಯಾಂಡ್ ಮಡ್ಸಕತ್ತಿದ್ಲು. ಮಡಿಚಿಟ್ಟು ಅತ್ತೆಗಂದೆ. ಏನು ಮಾಡೋದು ನೋಡಿ ಸ್ನೇಹಿತರೆ. ಮಾಡ್ಕೊಂಡು ತಿನ್ಬೇಕಂದು ದೇವ್ರು ಇಷ್ಟು ಕಾಡ್ತಾನೆ. ಮತ್ತು ಒಳಗೆ ಕೈ ಚೀಲ ರೆಡಿ ಆಯ್ತು ನೋಡಿ. ಬರೋದು 12ಕ್ಕೆ ಬಂದೀನಿ. 5ಕ್ಕೆ ಕೈ ಚೀಲ ರೆಡಿ ಆಯ್ತು. ಅವ್ರಿಗೆ ಹೋಗ್ಬೇಡ ಅಲ್ಲಿ ಹೋಯ್ತು ಅಂತೀವಿ. ಹೋಗ್ಬೇಡ ಅವ್ವನ ಇಟ್ಟು ಬಡ್ಕೊಂಡು ಎಲ್ಲರೂ ಬಡ್ಕೊಂಡ್ರಿ ಹೋಗ್ಬೇಡ ಅಂತ. ಅಣ್ಣ ಮುದ್ದ್ಯಾಳಕ್ಕೆ ಬಂದ. ನಾನು ಬರ್ತೀನಿಯಪ್ಪ ಅಂತ ಬಂದುಬಿಟ್ಟೆ. ಅಣ್ಣನೂ ಇರುವ ಅಂತಂದ. ಇರುವಂತೆ ಬಿಟ್ಟು ಅವನು ಹೋಗಿದ್ದ. ಮತ್ತು ಒಳ್ಳೆ ನನಗೆ ಕರೆಸಿ ಅವ್ಗಳು ಬಂದೆ. ಮತ್ತೆ ಬನ್ನಿ ಸ್ನೇಹಿತರೆ. ಎಲ್ಲ ಲೈಟ್ ತೆಗಿತೀನಿ. ಶ್ರಾವಣಲ್ಲೇ ಬೀರಪ್ಪನ ಗುಡಿಯಾಗದ. ಯಾರೂ ರೆಡಿ ಮಾಡೋದಲ್ಲ, ನಾನು ರೆಡಿ ಆಗೋದಲ್ಲ ನೋಡಿ. ಹೆಂಗಿದ್ದಂಗೆ ಹೊಂಟಿ ನೋಡಿ. ಯಾಕಂದ್ರೆ ನನಗೆ ಮಿಕ್ಕಿ ಬಿಟ್ಟೈತೆ ನೋವು. ಎಲ್ಲರೂ ಬಂದು ಯಾಕೆ ಹೊಂಟ್ಯಾಕ ಅಂತ ಕೇಳಕತ್ರು. ಇಲ್ಲವ ಹಿಂಗೆ ಆಗೈತೆ ಅಂತ ಹೇಳಿದೆ. ಈಗ ಶ್ರಾವಣಿ ಕೈ ಚೀಲ ತೊಗೊಂಡು ಹೊಂಟ್ಲು. ಹೋಗೋ ಚಾವಿ ಹಾಕಿ ಕೊಟ್ಟು ಬಾ ಅಂತಂದೆ. ಶ್ರಾವಣ ಚಪ್ಪಲ್ ತಗೋ, ನಾನು ಚಪ್ಪಲ್ ಕೊಡಂದೆ. ಆಕಿನ್ನೂ ಚಪ್ಪಲ್ ಹಾಕೋಲ್ಲ ಸ್ನೇಹಿತರೆ. ಚಪ್ಪಲ್ ಒಂದು ಎಲ್ಲಿ ಬಿಟ್ಟಾಳು ಏನೋ ಗೊತ್ತಾಗಲಿಲ್ಲ. ಹೋಗಿ ಶ್ರಾವಣಿ ಪುಟ್ಟಕ್ಕ ಮನೆ ಚಾವಿ ಕೊಡಕ್ಕೆ ಹೋಗಿ ಹಾಕಿ ಚಪ್ಪಲ್ ಒಂದು ಎಲ್ಲಿ ಬಿಟ್ಟಿದ್ದು ಎಲ್ಲ ಕಿಲಿ ಹಾಕಿದೆ. ಬನ್ನಿ ಸ್ನೇಹಿತರೆ ಹೋಗೋಣ. ಹೋಗೋ ತಡಲ್ಲ ನೋಡಿ. ಅವು ಮಾತು ಕೇಳಿ ಎಲ್ಲ ಇದ್ರೆ ಚಲೋ ಇತ್ತು ನೋಡಿ. ಇಲ್ಲಿ ಬಂದೆ. ಇನ್ನು ಬಸ್ ಹೋಗಿಲ್ಲ ಮಾಡೆಲ್ಲ ಗೊತ್ತಿಲ್ಲ. ಇದು ಶರಣ ಮುತ್ತಿನ ಕಟ್ಟಿ ನೋಡಿ. ನಮ್ಮ ಮನೆ ಹೇಳಿದ್ನಲ್ಲ ಸರಪಣಿ ಆದ್ರೆ ಈ ಕಟ್ಟಿ ಬರ್ತಾರಂತೇಳಿ ಇದೇ ಕಟ್ಟಿ ನೋಡ್ಯೋದು. ಸನ್ನೆ ಐತ್ರಿ ಈ ಕಟ್ಟಿನಿಂತ ನಮ್ಮ ಮನೆ. ಎಷ್ಟು ಮಂದಿ ಸರಪಣಿ ಆದವ್ರು ಆಯ್ತಾರ ಬೆಸ್ತಾರ. ಜನ ಬರ್ತಾರೆ. ಶ್ರಾವಣ ಪ್ಯಾಂಟ್ ಎಲ್ಲ ಹೆಂಗೆ ಉಂಟ ನೋಡಿ. ಬಾರೋ ಪ್ಯಾಂಟ್ ಹಾಕೊಂಡೆ ಕ್ಯಾನ್ ಹಾಕೋತ ಎಷ್ಟು ಉರಿತಾನ್ರಿ ಸ್ನೇಹಿತರೆ. ಮನ್ಯಾಗ ಇಲ್ಲಿ ನೋಡಿ ದೋಸೆ ತಿನ್ನೋದವ ಮನ್ಯಾಗೆಲ್ಲ ನೋಡಿ. ಎಲ್ಲ ಮಕ್ಕಳು ರೆಡಿ ಮಾಡಲಿಲ್ಲ. ಏನೈತಿ ಸ್ನೇಹಿತರೆ. ಇದು ಬಂದು ನಮ್ಮ ಮನೆಗೆ ದಾರಿ ಈ ಕಡೆ ಶರಣ ಮುತ್ತೆ ಹೋಗುತ್ತೆ. ಈ ಕಡೆ ಬಂದು ಮುದ್ದೆ ಭಾಳ ಅಂತ ಬರ್ತೀವಲ್ಲ. ಮುದ್ದೆ ಬರ್ತಾ ನಮ್ಮದು ಪ್ರಾಥಮಿಕ ಶಾಲೆ ನೋಡಿ. ನಮ್ಮ ಶಾಲೆ ನಮ್ಮೂರು ಶಾಲೆ. ಇದು ಶರಣ ಮುತ್ತೆ ಕಟ್ಟಿಗೋದು. ಈ ಕಡೆ ಶರಣ ಮುತ್ತೆ ಕಾಂಪೌಂಡಿಗೆ ಹಚ್ಚಿ ಹೋದ್ರೆ ನಮ್ಮ ಮನೆ ಸೀದಾ ಹೋಗ್ಬೋದು. ನಮ್ಮ ಮನೆ ನೋಡಿ. ಅಲ್ಲಿ ನಿಂತ ಬಂದು ಸ್ನೇಹಿತರೆ ಇವತ್ತು
ಈ ದಾರಿ ಮಗ್ಲ ಬಂದು ಈ ಮುದ್ದೆ ಸಾಲಿನಿಂದ ಹಿಡಿದು ಮುದ್ದೆ ಇಂಥ ಸೈಡ್ ಬಂದ್ರೆ ಶರಣ ಮುತ್ತನ ಕಟ್ಟಿ ಗೊತ್ತ್ರಿ ಈ ಮಗ್ಲ ನಮ್ಮ ಮನೆ ನೋಡಿ ಸೀದಾ ಹೋಗ್ಬಿಟ್ರೆ ಮನೆಗೆ ಹೋಗ್ತೈತೆ ದಾರಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಊರಿಗೆ ಹೋಗಿಂದ ಹಲ್ಲು ಹೋಗಿದೆ, ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾಳೆ ಒಮ್ಮೆ ಬುಧವಾರ ಮುಂಜೆ ವಿಡಿಯೋ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎರಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಸ್ನೇಹಿತರೆ, ಇವತ್ತು ಬುಧವಾರ ನೋಡಿ 2 ವಿಡಿಯೋ ಮಿಕ್ಸ್ ಆಗಿ ಬರ್ತಾವಂತ ಹೇಳಿದ್ನಲ್ಲ. ಇವತ್ತು ಬುಧವಾರ ಜಾಕ್ ಆಗೈತೆ, ಜಲ್ದಿ ಹೋಗ್ಬೇಕಂತ ರೆಡಿ ಹಾಕತ್ತೀನಿ. 7ಕ್ಕೆ ಬಸ್ ಇದೆ, 5 ಗಂಟೆಗೆ ಎದ್ದೀನಿ. ಎದ್ದು ಏನಿಲ್ಲ ನೋಡಿ ಜಾಕ ಮಾಡೀನಿ, ರೆಡಿ ಆಗೀನಿ. ಅವಂದು ಜಾಕ್ ಆಗೈತಿ, ಅವನು ದೇವರ ಮಾಡಕ್ಕೆ ಒಳಗೆ ಹಾಕ್ಕೊಂಟಾಳ. ಬನ್ನಿ ಸ್ನೇಹಿತರೆ, ಅವನು ಪೂಜೆ ಮಾಡಿ ನಾನು ಕೂಡ ಪೂಜೆ ಅನ್ನೋಕ್ಕೇನು ದೀಪ ಹಚ್ಚಿ ನೋಡಿ. ನಾನು ಪೂಜೆ ಮಾಡ್ತಾರೆ ಈಗ ಅವರು. ದೀಪ ಹಚ್ಚಿಕೊಂಡು ರೆಡಿ ಆಗೀನಿ ಹೋಗಕ್ಕೆ. ಎಲ್ಲ ಬೋರ್ಮಾಳ ಮೇಲ್ಗುಂಡು, ಇದು ಬೋರ್ಮಾಳ ಮೇಲ್ಗುಂಡು ಅಂತ ಹಳ್ಳಿ ಕಡೆ ಗೊತ್ತಿರ್ತೈತೆ, ಒಬ್ರೊಬ್ರಿಗೆ ಗೊತ್ತೈತೋ ಬಿಟ್ಟೈತೋ ಗೊತ್ತಿಲ್ಲ. ನಂದು ಬೋರ್ಮಾಳ ಎಳೆ ಬಿಚ್ಚಿಟ್ಟು ಕಿವಿಯನ್ನು ಒಂದೇ ಹಾಕ್ಕೊಂಡು ಹೊಂಟೀನಿ, ಯಾಕಂದ್ರೆ ನಾವು ಬೇಕು ಹೊಂಟಿದ್ದಲ್ಲ, ಅವನು ಬರೋದಿಲ್ಲ ಅಂತ. ಕೆಲಸದವ್ರಿಗೆ ಮನೆಗೆ ಆ ಕಡೆ ಈ ಕಡೆ ಯಾರೂ ಬರೋಂಗಿಲ್ಲ ಪರಿಸ್ಥಿತಿ. ಯಾರು ಬಂದರೂ ನನ್ನ ನೋವೇನು ಯಾರೂ ತೊಗೊಳಲ್ಲ. ನನ್ನ ನೋವು ಆಗೋದೇ ಅನುಭವಿಸೋದು ನೋಡಿ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ಹೊಂಟೀನಿ ನೋಡಿ. ಇಲ್ಲೇ ವೈನಿಯರು ಕಸ ಹುಡುಗಾಕತ್ತಾರ, ಅವರು ಕೂಡ ಎದ್ದು ಶ್ರಾವಣಿಗೆ ಬ್ರಷ್ ಮಾಡಪ್ಪ, ಹುಷಾರಾಗಿರಿ, ಅಕ್ಕನ ಜೀವ ತಿನ್ನಬೇಡ್ರಿ ಅಂತೇಳಿ ಹೊಂಟಿದ್ದೆ. ಅವ್ರೇನು ಜೀವ ತಿಂದ್ರಂಗೆ ಗಜ್ಜೆ ಕೊಡ್ತೀನಿ ಆಂಟಿ ಅಂತ ಅನ್ನಕತ್ತಿದ್ಲು, ಕೊಡು ಅವ್ರಿಗೆ ಬಾರಿಸಂದೆ. ಅಕ್ಕನೂ ಇರ್ತಾವಲ್ಲ ಉಸುರ್ಕು ನೋಡ್ಕೊತಾರೆ ಅಂತೇಳಿ ಬಂದು ಮುದ್ದೆ ಬಳಕ್ಕೆ ಬಂದು ನಾಷ್ಟ ಮಾಡಿದೆ ಸ್ನೇಹಿತರೆ. ಇಡ್ಲಿ ತಿಂದೆ, ಇಡ್ಲಿ ವಡ ತಿಂದೆ. ಹೊಟ್ಟೆ ತುಂಬಿತು. ಒಂದು ನೀರಿನ ಬಾಟ್ಲಿ ತೊಗೊಂಡು ಸೀದಾ ಬಸ್ ಹತ್ತಿದ್ದು ನೋಡಿ, ಬಾಗಲಕೋಟೆ ಬಸ್ಸು. ಹೊರಗೆ ಬಿದ್ದು ಹೋದ್ರೆ ನಾಷ್ಟ ಮಾಡಲೇಬೇಕು. ಒಟ್ಟು ಈಗ ಹಲ್ಲು ಕಿತ್ತಾಗ ಶಕ್ತಿ ಬೇಕಲ್ಲ ಸ್ನೇಹಿತರೆ. ಹಲ್ಲು ಕಿತ್ತಿಂದ ಊಟ ಮಾಡೋದಿರಲ್ಲ, ಶಿಸ್ತಾಗಿ ಊಟ ಹೊಡೆದು ಹೋದ್ರೆ ಶಕ್ತಿ ಬರ್ತೈತೆ ಅಂತ ಮೊದಲು ನಾಷ್ಟ ಮಾಡ್ಕೊಂಡೆ ಬಾಗಲಕೋಟೆ ಬಸ್ ಹತ್ತಿದ್ದು ನೋಡಿ. ಲೇಟ್ ಆಗಿತ್ತು, 8 ಗಂಟೆ ಆಗಿತ್ತು. ಹಸುನೂ ಆಗಿತ್ತು, ಉಂಡೆ ಸಂಜೆನೇ ಹಲ್ಲು ನೋವು ಉಂಡಿದ್ದಿಲ್ಲ. ಮುಂದಿದೆ ಇವಾಗ ಬಿಸಿಲು ದಿನ ಭಾಳ ಐತೆ ಸ್ನೇಹಿತರೆ. ಹಿಂಗಾಗಿ ಸ್ವಲ್ಪ ಕಿಟಕಿಗೆ ಒಂದು ಸೀಟಿಗೆ ಕುಂತೆ. ಇವಾಗೆಲ್ಲ ಹಲ್ಲು ಕಿತ್ತ್ಯಾರ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಹಲ್ಲು ಕಿತ್ತ್ಯಾರ ಸ್ನೇಹಿತರೆ, ಹಲ್ಲು ಕಿತ್ತಿ ಹಳ್ಳಿ ಇಟ್ಟಾರ. ಮಾತಾಡೋಕ್ಕಾಗ್ತಾಯಿಲ್ಲ. ಒಬ್ಬಕ್ಕಿದ್ಲೆಲ್ಲ ಒಂದು ಸ್ಟುಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇಷ್ಟು ಸಿಕ್ಕಾಪಟ್ಟೆ ನೋವಾಯಿತು ಸ್ನೇಹಿತರೆ, ಅಷ್ಟು ನೋವಾಯ್ತು ನೋಡಿ. ಏನು ಮಾತಾಡಬಾರ್ದ್ರಿ, ಹಲ್ಲು ಕಿತ್ತ ನೋವಾಗೋದು. ಸೂಜಿ ಮಾಡೋವು ಅಷ್ಟೇ ನೋವಾಗುತ್ತೆ, ಕಿತ್ತಾಗೂ ಅಷ್ಟೇ ನೋವಾಗುತ್ತೆ. ಇಷ್ಟು ಉದ್ದ ಇತ್ತು ಹಲ್ಲು. ಕಿತ್ತಿಗಾನೆ ಮ್ಯಾಗ ಎಲ್ಲ ಹುಳ ತಿಂದ್ಬಿಟ್ಟೈತಿ, ಏನೂ ಇಲ್ಲ. ಬೇರೊಂದು ಮ್ಯಾಗಿನ ಕರಗಾಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಕಿತ್ಕೊಂಡು ಅವಿಗೆ ಕೂಡ ಒಂದಿಷ್ಟು ಓದ್ತೀನವ ಅಂತೇಳಿ ಹಲ್ಲು ಕಿತ್ತಿದ್ರು. ನಾ ಇನ್ನು ಓದ್ತೀನಿ ಅಂತೇಳಿ ಅವಿಗೆ ಹೇಳಿ ಬಂದೆ. ಮತ್ತು ಎಣ್ಣೆ ಗುಳಿಗೆ ಬರ್ಕೊಟ್ರು, ಎಣ್ಣೆ ಗುಳಿಗೆ ತೊಗೋಬೇಕಂತ ಮೆಡಿಕಲ್ಗೆ ಬಂದೆ. ಇನ್ನು ಎಣ್ಣೆ ಗುಳಿಗೆ ತೊಗೊಂಡು ಮೇಡಮರಿಗೆ ತೋರಿಸ್ಕೊಂಡು ಬಿಲ್ಲೆಲ್ಲ ಕಟ್ಟಿದೆ ಸ್ನೇಹಿತರೆ. ಬಿಲ್ ಸಿಕ್ಕಾಪಟ್ಟೆ ಬಿಲ್ ನೋಡಿ. ಹಲ್ಲು ಕಿತ್ತಾಕ ಎಷ್ಟು ತೊಗೊಂಡ್ರಂದ್ರೆ ಅಮೌಂಟು ಎಲ್ಲ ಎಣ್ಣೆ ಗುಳಿಗೆ ಎಲ್ಲ ಟೋಟಲ್ ಅಮೌಂಟ್ ಹೇಳ್ಬೇಕಂದ್ರೆ 4,800 ರೂಪಾಯಿ ನೋಡಿ. ಒಂದು ಹಲ್ಲು ಕಿತ್ಸ್ಕೊಂಡು ಹೊರಗೆ ಹೋಗ್ಬೇಕಂದ್ರೆ ದೊಡ್ಡ ಚೀಟಿ ಆಗುತ್ತೆ ಸ್ನೇಹಿತರೆ. ಯಾಕೆ ಇಲ್ಲೊಮ್ಮೆ ಕಿಸಿದ್ದೆ 4,000 ರೂಪಾಯಿ ಹೋಗಿದ್ದು, ಈ ಸಲ 800 ರೂಪಾಯಿ ಜಾಸ್ತಿ ಹೋದು ಅಂತಲೇ ಹೇಳ್ಬೋದು. ನಂದೆಲ್ಲ ನಾಷ್ಟ ಮತ್ತು ಖರ್ಚಿರೋದು ಬಚ್ಚಾರ್ಜಿಲ್ಲ ಸ್ನೇಹಿತರೆ. ಶ್ರೇಯದಂತ ಕ್ಲಿನಿಕ್ ಅಂತ ಬಂತು ನೋಡು. ಇನ್ನು ನಂದೆಲ್ಲ ನಾಷ್ಟ ಖರ್ಚು ಎಲ್ಲ ನೋಡಿದ್ರೆ ಜಾಸ್ತಿನೇ ಹೋಗ್ತಾವು. ಚೀಟಿ ಮಾಡೋಕೆ ಫಸ್ಟಿಗೆ ಎಂಟ್ರಿಂಗ್ ಚೀಟಿ ಮಾಡೋಕೆ 200 ರೂಪಾಯಿ ತೊಗೋತಾರೆ. ಮತ್ತು ಅವೆಲ್ಲ ಮೆಡಿಷನು ಅವ್ರು ಕಿತ್ತಿದ್ದು ಎಲ್ಲನೂ ತೊಗೋಬೇಕಂದ್ರೆ ಎಣ್ಣೆ ಗುಳಿಗೆನಷ್ಟು 3 ದಿನದ್ದು ಒಂದು ಎಷ್ಟು ಹೋಯ್ತು ಸ್ನೇಹಿತರೆ. ಎಣ್ಣೆ ಗುಳಿಗೆಗೆ ಟೋಟಲ್ ಅಮೌಂಟ್ 5,000 ರೂಪಾಯಿ ತೊಗೊಂಬಂದಿದ್ದೆ. ಅಣ್ಣ 2,000 ರೂಪಾಯಿ ಕೊಟ್ಟಿದ್ದ, ಬಾರವತ್ತು ಕಿತ್ಸ್ಕೊಂಬ ಅಂತ. ಏನು ಮಾಡೋದು ಸ್ನೇಹಿತರೆ, ಯಾವ್ದಾರ ಇಲ್ಲಿನ ತವ್ರ ಮನೆಯವ್ರು ಆಸರದಾರ ಬೇಯಿಸಿ. ಇನ್ನು ಆಟೋಕ್ಕೆ ಹೋದ್ರೆ 50 ರೂಪಾಯಿ ತೊಗೋತಾರಂತ. ಬರಾಗೂ ನಡ್ಕೊತ ಬಂದೀನಿ, ಹೂವಾಗೂ ನಡ್ಕೊತ ಹೊಂಟು ನೋಡಿ. ಏನು ಮಾಡೋದು, ಕಷ್ಟ ಇದೆ ಸ್ನೇಹಿತರೆ. ಹಿಂಗೆ ಬಂದಂಗೆ ಆಟೋದವರು ಇಲ್ಲಿದ್ದರು, ಕೇಳಿದ್ರು ಮೇಡಮವ್ರು ಬಿಟ್ಟು ಬರ್ತೀನಿ ಬರ್ರಿ ಅಂತ. ಎಷ್ಟಂದೆ 50 ರೂಪಾಯಿ ಅಂದರು. ಬೇಡ ಅಂತೇಳಿ ಮತ್ತೆ ವಿಡಿಯೋಕ್ಕೆ ಬಂದ್ ಮಾಡಿ ಚಾಲು ಮಾಡ್ಕೊಂಡೆ. ಇನ್ನೂ ಸ್ವಲ್ಪ ದೂರ, ಎಷ್ಟು ದೂರ ಏನು ಭಾಳ ದೂರ ಆಗಲ್ಲ ಸ್ನೇಹಿತರೆ. ನಾವು ಅಷ್ಟೆಲ್ಲ ಸ್ಪೆಷಲ್ ಕಡೆ ದೂರ ನಡೆದು ಬಂದೀವಿ ಅಂತ ಏನು ದೂರ ಆಗಲ್ಲ. ಆರಾಮಾಗಿ ಹೋದ್ರಾತು. ಏನಿದೆ ಜೀವನದಾಗ, ನಡ್ಕೋತ ಅಡ್ಡಾಡಬೇಕು ಸ್ನೇಹಿತರೆ. ಅಡ್ಡಾಡ್ತೀವಿ ಒಟ್ಟು ಚಲೋ. ನಾ ಇಟ್ಟಿದ್ದ ಸ್ವಲ್ಪ ದಾರಿ ದೂರ ಇತ್ತು, ಎಲ್ಲಿ ಹೋಗ ನೋಡಿ. ನಾ ಆಟೋನೇ ಹತ್ತಲ್ಲ ಸ್ನೇಹಿತರೆ. 50 ಎಂಥ ಬಟ್ಟೆ ಗಂಟು ತೊಗೊಂಬರಾಗನೇ ಆಟೋ ಹತ್ತಿ ನಾ ತೊಗೊಂಬರಲ್ಲ. ಇನ್ನು ಕೈಲಿ ಅಂದ್ರಲ್ಲೇ ಮತ್ತು ಇಲ್ಲೇ ಬಂದು ಇದು ರೈಲ್ವೆ ಸ್ಟೇಷನ್, ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಮುಂದೆ ಆತತ್ತು ಒಂದು ಹೋಟೆಲ್ದಾಗ ಊಟ ಮಾಡಿದೆ ಸ್ನೇಹಿತರೆ. ಊಟ ಮಾಡಿ ಗುಳಿಗೆ ತೊಗೊ ಅಂತ ಹೇಳಿದ್ರು ಮೇಡಮವರು. ಅರ್ಧ ತಾಸು ಅಲ್ಲೇ 1 ತಾಸು ಕುಂತೀನಿ ದವಾಖಾನ್ಯಾಗ. ಊಟ ಮಾಡಿ ಗುಳಿಗೆ ತೊಗೊಂಬಂದು ಒಂಥರ ಇದು ಎಲ್ಲ ಬಿರುಸಾಗೈತೆ ಸ್ನೇಹಿತರೆ. ಈಗೆಲ್ಲ ಇದು ಎಣ್ಣೆ ಅಂಶ ಹೋಗುತ್ತೆ ಮಾಡ್ತಾವೆ.
ತಿಂಡಿ ಕೊಡಕತ್ತಿತ್ತು. ಒಂಥರ ನೋವು ಆಗ್ತಿತ್ತು. ಸುಮ್ಮನೆ ಕುಂತೆ ರೈಲ್ವೆ ಸ್ಟೇಷನ್ಗೆ ಬಂದು ಮುದ್ದೇಬಿಹಾಳ ಬಸ್ ಒಂದೂ ಇಲ್ಲ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಬಿಡು, ನಿಮಗೂ ಗೊತ್ತಾಗಬೇಕಲ್ಲ, ನಿಮಗೂ ನಾನು ಎಲ್ಲಿ ಹೋದೆ ಏನು ಎಂತ ವಿಡಿಯೋ ಮಾಡಿಲ್ಲ ಅಕ್ಕ ಅಂತ ನೀವು ಭಾಳ ಟೆನ್ಷನ್ ಆಗ್ತೀವಿ. ನಾವು ವಿಡಿಯೋ ಹಾಕಲ್ಲ ಅಂದ್ರೆ ಟೆನ್ಷನ್ ಆಗಿ ಎಷ್ಟು ಜನ ಎಷ್ಟು ಸಪೋರ್ಟ್ ಮ್ಯಾಗ ಎಷ್ಟು ಪ್ರೀತಿ ಹೊಸಲಿಂತ ಇದು ಮಾಡಿದ್ರಿ. ಅದಕ್ಕೆ ನಿಮಗೋಸ್ಕರ ನಂಗೆ ಎಷ್ಟೇ ನೋವಾಗಲಿ ವಿಡಿಯೋ ಹಾಕೋ ಬಿಡಬಾರ್ದಪ್ಪ ಅಂತೇಳಿ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಇದು ಎಲ್ಲ ಒಂಥರ ಬಿರುಸ್ ಕೊಟ್ಟಾಗೈತ್ರಿ. ಈ ಕಡೆ ಏನೂ ಇದ್ದಿದ್ದಿಲ್ಲ, ಈ ಕಡೆ ಎಲ್ಲ ಬಿರುಸ್ ಆಗೈತೆ. ಏನು ಮಾಡ್ಬೇಕಪ್ಪ, ಇಷ್ಟು ಯಾಕೆ ಬಿರುಸ್ ಆಗೈತೆ, ಇದು ನಂದು ಹೌದು ಅಲ್ಲ ಅನ್ನಂಗೆ ಆಗಿಬಿಟ್ಟೈತೆ. ಆ ಸುಜಿ ಮಾಡಿರ್ತಲ್ಲ ಸ್ನೇಹಿತರೆ, ಹಂಗೆ ಆಗುತ್ತೆ. ಮನೆಗೆ ಬಂದು ನೋಡಿ, ಅಲ್ಲಿ ನಿಂತ ಸೀದಾ ಬಾಗಲಕೋಟೆ ಬಸ್ ಇತ್ತು ಸ್ನೇಹಿತರೆ. ಬಸ್ಸಿಗೆ ಹತ್ತಿದೆ. ಬಾಗಲಕೋಟೆಯಿಂದ ಮುದ್ದೇಬಿಹಾಳ ಬಂದೆ. ಮುದ್ದೇಬಿಹಾಳಿಂದ 5ಕ್ಕೆ ಬಸ್ ಇತ್ತು, ಬಂದೆ. ಆದರೂ ಜಲ್ದಿ ಹೋಗಿ ಜಲ್ದಿ ಬಂದು ನೋಡಿ, ಅಲ್ಲಿ ಕಿಸ್ಕೊಂಡು ಮನೆಗೆ ಬಂದೆ. ಎಲ್ಲರೂ ನಗಕತ್ತಿದ್ರು. ನನ್ನ ನಗೋಕ್ಕೂ ಆಗ್ತಾಯಿಲ್ಲ, ಕೇಳೋಕ್ಕೂ ಆಗ್ತಾಯಿಲ್ಲ. ನೋವು ಅಂದ್ರೆ ಫುಲ್ ನೋವು. ಏನು ಮಾಡೋದು, ಅವ್ರು ನಗೋರು ನೋಡ್ಯಾರ ಸ್ವಲ್ಪ ಖುಷಿಗಾಗಿ ಕುಂತಿದ್ದೆ. ಮತ್ತು ಇವಾಗ ಮುದ್ದೇಬಿಹಾಳಕ್ಕೆ ಹೋಗ್ಬೇಕು ಸ್ನೇಹಿತರೆ ನಾನು. ಯಾಕಂದ್ರೆ ಸ್ವಲ್ಪ ಕೆಲಸ ಇದೆ. ಅಣ್ಣ, ಮಾಮ, ಬಿಂದು 4 ಮಂದಿ ಮುದ್ದೇಬಿಹಾಳಕ್ಕೆ ಹೋಗ್ಬೇಕು. ನಾನು ಮುದ್ದೇಬಿಹಾಳಕ್ಕೆ ಹೋಗ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಂದು 9 ಆಗಲಕ್ಕ ಗಟ್ಟಿ ಮಾಡಿ ವಿಡಿಯೋ ಐತೆ ಅಪ್ಲೋಡ್ ಮಾಡಬೇಕು. ಫೋನ್ ಒಯ್ಯಲ್ಲ, ಏನೂ ಇಲ್ಲ ಸ್ನೇಹಿತರೆ. ನಾನು ಸೀರೆ ಕಳೀಲಿಲ್ಲ, ಹಿಂಗಾಗಿ ಅಣ್ಣ ಮುದ್ದೇಬಿಹಾಳಕ್ಕೆ ಹೋಗೋಣವ ಅಂತಂದಲ್ಲ, ಹಿಂಗಾಗಿ ಸೀರೆ ಕಳೀಲಿಲ್ಲ ಸ್ನೇಹಿತರೆ. ಮುದ್ದೇಬಿಹಾಳಕ್ಕೆ ಹೋಗಿ ಬಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ. ಇವ್ರು ಹೆಂಗೆ ಆಟ ಆಡಕತ್ತಾರೆ ಏನಿಲ್ಲ ಅಂತ ನೀವೇ ನೋಡ್ಕೊಂಬನ್ನಿ. ಅವ್ರದ್ದು ಗಲಾಟೆ ಮೊದಲೊಂದು ಅಲ್ಲೇ ಸ್ನೇಹಿತರೆ. ಯಾಕಂದ್ರೆ ಮುದ್ದೇಬಿಹಾಳದಾಗ ಲಾಸ್ಟಲ್ಲ, ಹಿಂಗಾಗಿ ಕಿತ್ತು ಸಾಮಾನಿಲ್ಲ ಅಂತ ಹೇಳಿದ್ರು. ಬಾಗಲಕೋಟೆ ಹೋಗೋ ಪರಿಸ್ಥಿತಿ ಬಂತು. ಯಾಕಂದ್ರೆ ರೊಕ್ಕ ಹೋದ್ರು ಅಲ್ಲಿ ಸ್ನೇಹಿತರೆ, ನೋವೆಲ್ಲ ಸ್ವಲ್ಪ ಜಲ್ದಿ ವಾಸಿ ಆಗುತ್ತೆ, ಅಷ್ಟೇ ನೋವು ಮಾಡಲ್ಲ. ಮತ್ತು ಒಂದು ಸರ್ಕಾರ ದವಾಖಾನೆ ಎಲ್ಲ ಹಾಸ್ಪಿಟ್ಲ್ ಅದ, ಹೋಗ್ಬೋದು. ಯಾಕಂದ್ರೆ ಕಿತ್ತು ಏನೋ ಮಾಡಿ ಉಷ್ಟು ಮತ್ತು ಹೊಂದ್ಕೊಂಡು ಬೇರ್ಸಳ್ಳಾಗಿ ಬೇಡ ಅಂತ ಬಟ್ ಸುಮ್ 4,000 ನೀರು ಬಿಟ್ಟು ಬಂದಾಳ. 50,000 ನೀರು ತುಂಬಿಕೊಂಡು ಬಂದಿದ್ದೆ. ಇಂಥ ಡೌಡಿ ಯವ್ವ, ನಿನ್ನ ಮಗನ ಮಾತ್ರ ಮಿಕ್ಕೈತ್ ನೋಡವ. ಅವ್ಗ ಮ್ಯಾಕ್ ಎತ್ತಿರ ಮುಗಿತ್ ನಾವು. ಯಾರಿಗಿಲ್ಲವ ಬೊಬ್ಬನಿಯಾರ ಮೂಕೆಲ್ಲೋದು ಮೂಕಂ ಕರ್ಕೊಂಬರ್ತೀವಿ. ಮೂಕ ಹಾಗೆ ನೋಡಿ ಸ್ನೇಹಿತರೆ, ಮಕ್ಕಳೆಲ್ಲ ಆಟ ಆಡಕತ್ತಿದ್ರು. ಶ್ರಾವಣಿ, ಶಾಂತಕುಮಾರ, ವೈನಿ, ಅಕ್ಕ ತಮಾಷೆ ಮಾಡ್ಕೊತ ಕುಂತಿದ್ರು. ಕೇಳಿರ್ಬೇಕು. ಇಲ್ಲಿ ಮೂಕ್ ಮಗ ನೋಡಿ, ಮೂಕ್ ಮಗ ಶ್ರಾವಣಕುಮಾರ್ ಹೆಂಗೆ ಹೊಡಿತಾನ. ಇವ್ರ ಜಗಳ ನೋಡೋಕೆ ಒಂಥರ ಖುಷಿ, ಆಟ ಆಡೋಕ್ಕೂ ಇವ್ರು ಆಟ ಆಡೋಕೆ ಒಂಥರ ಖುಷಿ. ಸಿಟ್ಟು ಬಂದ್ಬಿಡು ಸ್ನೇಹಿತರೆ. ಒಮ್ಮೆ ಹಂಗೆ ನೋಡಿ, ಮಕ್ಕಳಂದ್ರೆ ಅದೇ ಥರ ಅಲ್ಲ, ಒಮ್ಮೆ ಜಗಳನೂ ಮಾಡ್ತಾವೆ, ಒಮ್ಮೆ ಖುಷಿಯಾಗಿ ಆಟನೂ ಆಡ್ತಾವೆ. ಅಕ್ಕನೂ ಕುಂತಿದ್ಲು. ವೈನಿನ ಏನೋ ಮಾಡಕತ್ತ, ನೀರು ಇದು ನೀರು ತುಂಬ್ಕೊಂಬಂದ ಕುಡಿಯೋಕೆ ನೀರು. ಗಾಡಿ ಮತ್ತು ಚೆಲ್ಲಿರಿ ಅಂತ ಹೇಳಕತ್ತಿದ್ಲು. ಹಿಂಗಾಗಿ ಸೀದಾ ಕೊಡ ಇಟ್ಕೆ ಒಳಗೆ ಕರ್ಕೊಂಬಂದು ತಮಾಷೆ ಮಾಡ್ಕೊತ ಕುಂತೀವಿ ಸ್ನೇಹಿತರೆ. ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ನಾಳೆಗೆ ಎಲ್ಲೆಲ್ಲಿ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಇದೆ, ಎಲ್ಲಿ ಗೊತ್ತಾಗುತ್ತೆ ನೋಡೋ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಇದೇ ಥರ ನೋಡಿ